ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 79ನೇ ದಿನ 79 ಎಪಿಸೋಡ್ ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ಆಟ ಯಾರ ಆಟ ಚೆನ್ನಾಗಿತ್ತು, ಯಾರ ಆಟ ಕಳಪೆ ಆಗಿತ್ತು, ಯಾರ ಆಟ ಉತ್ತಮವಾಗಿತ್ತು, ಯಾರ ವ್ಯಕ್ತಿತ್ವ ಯಾವ ರೀತಿ ವ್ಯಕ್ತಪಡಿಸಿದ್ರು, ಯಾರು ದುರಂಕಾರ ತೋರಿಸಿದ್ರು, ಯಾರನ್ನು ಬೇಕಂತಾನೆ ಟಾಂಟ್ ಮಾಡಿದ್ರು, ಪ್ರವೋಕ್ ಮಾಡಿದ್ರು, ಆಟ ಅಂತ ಬಂದಾಗ ಯಾರು ಚೆನ್ನಾಗಾದ್ರು, ಟೀಮ್ ಸೆಲೆಕ್ಷನ್ ಅಂತ ಬಂದಾಗ ಯಾರು ಚೆನ್ನಾಗಿ ಮಾಡ್ಕೊಂಡ್ರು, ಟಾಸ್ಕ್ ಯಾವ ರೀತಿ ಇತ್ತು, ಯಾರು ಗೆದ್ರು, ಯಾರು ಚೆನ್ನಾಗಿ ಆಡ್ತಾ ಇದ್ರು, ಮುಖ್ಯವಾಗಿ ಯಾರ ವ್ಯಕ್ತಿತ್ವನ ಯಾವ ರೀತಿ ವ್ಯಕ್ತಪಡಿಸೋದೇ ಮುಖ್ಯ ಆಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ರಜತ್ ಕರೆಕ್ಟಾ, ಗೌತಮಿ ಕರೆಕ್ಟಾ? ಟೀಮ್ ಸೆಲೆಕ್ಷನ್ ಅಂತ ಬಂದಾಗ ರಜತ್ ಅವ್ರು ಎಲ್ಲೋ ಎಡವಿದ್ರ? ಖಂಡಿತವಾಗ್ಲೂ ದುರಂಕಾರದ ಮಾತುಗಳು ಆಡ್ತಾ ಇದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೌದೆ ಬೆಂಕಿಯಿಂದ ಸೌದೆ ಸುಟ್ಕೊಡುತ್ತಂತೆ. ಅವಳೊಳಗಿರೋ ಕಿಚ್ಚು, ಅವರೊಳಗಿರೋ ದುರಂಕಾರ, ಅವರ ಒಂದು ವ್ಯಕ್ತಿತ್ವನ, ಅವರ ಆಟನ್ನ ಸುಡುತ್ತಂದ್ರೆ ತಪ್ಪಾಗಲ್ಲ. ಆ ರೀತಿ ಇತ್ತು. ಇನ್ನೊಂದು ತ್ರಿವಿಕ್ರಮ್ ಅವರು ರಜತ್ ಅವ್ರಿಗೆ ಎದುರ್ಕೊಂತಾ ಇದಾರ. ರಜತ್ ಅವ್ರ ಜೊತೆ ಕಂಫರ್ಟ್ ಝೋನ್ ಆಗ್ತಿರೋದು ಯಾಕೆ? ಯಾವುದೇ ಒಂದು ಮಾತಂತ ಬಂದಾಗ ಸ್ಟ್ಯಾಂಡ್ ತಗೊಂಡಲ್ಲ ಯಾಕೆ? ತಪ್ಪ ಅಂದಾಗ ತಪ್ಪಂತ ಹೇಳಲೇಬೇಕು. ಅದು ರಜತ್ ಆಗ್ಲಿ, ಬೇರೆ ಇನ್ನೊಬ್ಬರೇ ಆಗ್ಲಿ. ಯಾಕೆ ಹಿಂಜರಿತಾರ ತ್ರಿವಿಕ್ರಮ್ ಅವರು? ಮಂಜಣ್ಣ ತಗೊಂಡು ಸ್ಟ್ಯಾಂಡ್ ಚೆನ್ನಾಗಿತ್ತ? ಓವರ್ ಆಯ್ತಾ ರಜತ್ ಅವರು? ಹಾಗಾದ್ರೆ ಗೌತಮ್ ಹೇಳಿದ್ದು ಸರಿನಾ? ಹಣ್ಣು ತಿನ್ನಕ್ ಬಂದಿರಾ, ಡೈಲಾಗ್ ಹೊಡಕ್ ಬಂದಿರಾ ಅಂತ ದುರಂಕಾರದ ಮಾತುಗಳಾಡ್ತಾರೆ ರಜತ್ ಅವರು. ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಈ ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಎಪಿಸೋಡ್ ಶುರುವಾಗಿದ್ದಾನೆ. ನಮ್ಮ ಇವರು ಗೋಲ್ಡ್ ಸುರೇಶ್ ಅವ್ರಿಗೆ ಇದು ಒಂದು ವಿಡಿಯೋ ಬರುತ್ತೆ. ಎಮರ್ಜೆನ್ಸಿ ಇದೆ, ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಹೇಳಿ ಎಲ್ಲ ಹೇಳಿದ್ಮೇಲೆ ಗೋಲ್ಡ್ ಸುರೇಶ್ ಅವ್ರ ಹೆಸರು ಹೇಳ್ತಾರೆ. ಆ ಗೋಲ್ಡ್ ಸುರೇಶ್ ಅವ್ರ ಹೆಸರು ಹೇಳಿದ್ಮೇಲೆ ಅವರೆಲ್ಲ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಬಟ್ ತುಂಬಾ ಬೇಜಾರು ಕೂಡ ಆಯ್ತು. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊರಗಡೆ ಎಲ್ಲ ವೈರಲ್ ಆಗ್ತಿರೋದು ಏನಂದ್ರೆ, ಏನೂ ಆಗಿಲ್ಲ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರ ಅಂತ ಹೇಳ್ತಾ ಇದಾರೆ. ಬಟ್ ಅವರಪ್ಪ ಇದಾಗಿತ್ತು ಅಂತ ಹೇಳಿದ್ದು, ಬಟ್ ಅದೆಲ್ಲ ಸುಳ್ಳೆಲ್ಲ ಗೊತ್ತಾಗಿದೆ. ಬಟ್ ಈಗ ಏನಕ್ಕೆ ಹೋಗಿದ್ರೆ ಅಂತ ಕಾರಣನೇ ಗೊತ್ತಿಲ್ಲ. ಬಟ್ ಅದು ಅವರೇ ರಿವೀಲ್ ಮಾಡ್ಬೇಕು. ಗೋಲ್ಡ್ ಸುರೇಶ್ ರಿವೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನು ಅವರೆಲ್ಲ ಮನೆಗೆ ಹೋಗ್ತಾರೆ. ಈ ಟೈಮಲ್ಲಿ ಅವ್ರ ಮನೆಗೆಲ್ಲ ಹೋದ್ಮೇಲೆ ನಮ್ಮ ಇವರು ಯಾರಿದಾರಲ್ಲ, ಫಸ್ಟ್ ಇವ್ರು ಇನ್ನು ಬರ್ತಾರೆ, ನಮ್ಮ ಐಶ್ವರ್ಯ ಅವರು ಬಂದಾಗ ಮಾತಾಡಿದಾಗ ತುಂಬಾ ಅವ್ರಿಗೆ ಅನ್ಸಿದ್ದು, ಅವ್ರ ಎಮೋಷನ್ ಇದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಕೂಡ. ಈ ಟೈಮಲ್ಲಿ ಭವ್ಯಗೌಡ ಏನ್ ಮಾಡ್ತಾರೆ ಅಂದ್ರೆ, ಭವ್ಯಗೌಡ ಅವರು ಆ ಟೈಮಲ್ಲಿ ಅವ್ರು ಹೇಳಿರೋ ಮಾತುಗಳು ಕೇಳಿಸ್ಕೋಬೇಕು, ಡಿಫೆಂಡ್ ಮಾಡ್ಕೋಬೇಕು. ನಿಮ್ಗೆ ಯಾವ ರೀತಿ ಅನ್ಸುತ್ತೆ ನನಗೆ ಗೊತ್ತಿಲ್ಲ, ನಾನ್ ನೋಡಿದಾಗ ನನ್ಗೆ ಆ ರೀತಿ ಅನ್ಸಿತ್ತು, ನಾನು ಅದಕ್ಕೆ ಆ ರೀತಿ ಹೇಳ್ದೆ, ಆ ರೀತಿ ಮಾತಾಡ್ದಂತ. ಬಟ್ ಇಲ್ಲಿ ಏನಾಗುತ್ತಂದ್ರೆ, ಹೊರಗಡೆ ಬೇರೆ ವ್ಯಕ್ತಿ ಬಂದಾಗ ಆ ವ್ಯಕ್ತಿ ಮಾತಾಡ್ಬೇಕಾದ್ರೆ ಆ ಮಾತುಗಳಿಗೆ ಒಂದು ಸಮಯ ಕೊಡ್ದಾನೆ ಕಿವಿಲಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ರೆ ಅನ್ಸುತ್ತೆ ಅಂದ್ರೆ ಆ ವ್ಯಕ್ತಿಗೆ ಅವಮಾನ ಮಾಡ್ದಂಗಾಗುತ್ತೆ. ನೋಡೋರ್ ಕಣ್ಣಿಗೆ ನೀವು ಕೆಟ್ಟರ ಕಾಣ್ತೀರಾ, ಇದಂತೂ ಸತ್ಯ. ಯಾವ್ದೇ ವ್ಯಕ್ತಿ ಒಂದ್ ಬಂದು ಮಾತಾಡ್ತಾ ಇದಾರೆ ಅಂದ್ರೆ ಫಸ್ಟ್ ಆ ವ್ಯಕ್ತಿ ಮಾತು ಕೇಳಕ್ಕಿಂತ ಮುಂಚೆನೆ ಬೆಕ್ಕು ಅನ್ನೋದು, ಇನ್ನೊಂದು ಅನ್ನೋದು, ಅದು ಅನ್ನೋದು, ಇದನ್ನೋದು ಎಲ್ಲ ಇದು ಸರಿ ಇರಲ್ಲ ಖಂಡಿತವಾಗ್ಲು. ಯಾಕಂದ್ರೆ ನೀವ್ ಹೇಳಿದ್ರ ಅದ್ರ ಬಗ್ಗೆ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರೆ, ಅವ್ರು ರಿಯಾಕ್ಟ್ ಮಾಡ್ಬೇಕಾದ್ರೆ ನೀವೊಂದು ತಗೋಬೇಕು ತಾನೆ. ನೀವು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಅವ್ರು ರಿಯಾಕ್ಟ್ ಕೊಡ್ಬೇಕಾದ್ರೆ ನೀವು ಕೇಳಿಸ್ಕೊಳಲ್ಲ, ನಾನು ಕೇಳಲ್ಲ ಅಂತ ಕಿವಿಯಲ್ಲೆಲ್ಲ ಬೆಳೆಟ್ಕೊಂಡು ಈ ತರ ಹೇಳ್ತಾ ಇದ್ರೆ ನಿಮ್ಮ ವ್ಯಕ್ತಿತ್ವ ಡ್ಯಾಮೇಜ್ ಆಗುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ಅವರು ಹೇಳಿದ್ರೆ ತಪ್ಪಿರ್ಲಿಲ್ಲ, ನಾವು ಆವಾಗ್ಲೇ ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಕೊಡ್ತಿದ್ದೆ ನೀವು ಕೇಳಿದ್ರೆ. ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದಂತ ಅವರ ಒಂದು ಪರ್ಸ್ಪೆಕ್ಟಿವ್ ಅವ್ರು ಹೇಳ್ತಾ ಇದಾರೆ. ನೀವು ಪರ್ಸ್ಪೆಕ್ಟಿವ್ ನೀವಿದ್ರು ಆ ಟೈಮಲ್ಲಿ ನೀವು ಡಿಫೆಂಡ್ ಮಾಡ್ಕೋಬೇಕು. ಏನಂತ ನೋಡಿ ಐಶ್ವರ್ಯ ಅವರ, ನಮ್ಗೆ ಏನೋ ಗೊತ್ತಿಲ್ಲ, ನನ್ಗೆ ಆ ರೀತಿ ಅನಿಸ್ತಾ ಇತ್ತು, ನೀವು ಕೇಳಿದಾಗ ಮಾತಾಡಿದಾಗ ಅದಕ್ಕೆ ಆ ರೀತಿ ಹೇಳ್ದಂತ ಹೇಳ್ಬೇಕು. ಅದ್ ಬಿಟ್ಟು ಅವ್ರಿಗೆ ಮರ್ಯಾದೆ ಕೊಡದೇನೆ ಕಿವಿ ಅನ್ಕೊಂಡು, ಬೆಕ್ ಅನ್ಕೊಂಡು, ಮ್ಯಾವ್ ಅನ್ಕೊಂಡು, ಇದು ತುಂಬಾ ತಪ್ಪು. ಒಬ್ಬ ವ್ಯಕ್ತಿನ ಅವಮಾನ ಮಾಡಿದಂಗೆ, ಒಬ್ಬ ವ್ಯಕ್ತಿತ್ವನ ಇದು ಕೆಣಗೆಡಿಸ್ದಂಗೆ. ಆವಾಗ ಏನಾಗ್ತಂದ್ರೆ ನಿಮ್ಮ ವ್ಯಕ್ತಿತ್ವನು ಕಳ್ಕೊಂಡಿರ್ತಾರ ನೀವು. ಈ ಆಲ್ರೆಡಿ ಭವ್ಯಗೌಡ ಓವರ್ ಆಕ್ಟಿಂಗ್ ಮಾಡ್ತಾರೆ, ಓವರ್ ರಿಯಾಕ್ಟ್ ಮಾಡ್ತಾರೆ, ಓವರ್ ಮಾಡ್ತಾರೆ ಅಂತ ಅನ್ಸಿದಾಗ ನೀವು ಆ ರೀತಿ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ. ತುಂಬಾ ತಪ್ಪು ಕೂಡ ಹೌದು, ಅದು ಆ ರೀತಿ ಮಾಡಬಾರ್ದು. ಈಗ ನಿಮ್ಗೆ ಫಸ್ಟ್ ಆಫ್ ಆಲ್ ಆ ಪದನೇ ಬಳಸಬಾರ್ದು. ಬೆಕ್ಕು ಮ್ಯಾವ್ ಅಂತ ನೀವು ಬಳಸಬಾರ್ದು ಬೇರೆ ವ್ಯಕ್ತಿ ಬಗ್ಗೆ. ಅದಾದ್ಮೇಲೆ ಐಶ್ವರ್ಯ ಕೂಡ ನಾಯಿ ಹಾಗೆ ಬೊಗಳ್ತಾರೆ, ಏನ್ ಅಂತಾರೆ ಬಿಡಿ. ಬಟ್ ಸ್ಟಾರ್ಟ್ ಮಾಡಿದ್ ಯಾರು? ಭವ್ಯಗೌಡ ತಾನೆ ಸ್ಟಾರ್ಟ್ ಮಾಡಿದ್, ಭವ್ಯಗೌಡನೇ. ಅವ್ರು ಬಂದು ರಿಯಾಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಆನ್ಸರ್ ಮಾಡ್ಬೇಕು, ಡಿಫೆಂಡ್ ಮಾಡ್ಕೋಬೇಕು. ಪ್ರತಿಯೊಂದು ಬಂದಾಗ ಡಿಫೆಂಡ್ ಮಾಡ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಈ ಕಾನ್ವರ್ಸೇಷನ್ ಎಲ್ಲ ಆಗುತ್ತೆ. ಈ ಕಾನ್ವರ್ಸೇಷನ್ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ನನ್ನ ಫೇವರೇಟ್ ಭವ್ಯಗೌಡ ಆಗಿರ್ಬೋದು. ಬಟ್ ಈ ವಿಷಯದಲ್ಲಿ ಭವ್ಯಗೌಡ ತಪ್ಪು ಮಾಡಿದ್ರು. ಆ ರೀತಿ ಮಾಡಬಾರ್ದಾಗಿತ್ತು. ಕ್ಲಿಯರ್ ಕಟ್ ಆಗಿ ಅವ್ರು ಎಕ್ಸ್ಪ್ರೆಷನ್ ಮಾಡಬೇಕಾಗಿತ್ತು, ಇಲ್ಲ ತಗೊಂಡೋಗ್ಬೇಕಾಗಿತ್ತು. ತಗೊಂಡು ಹೌದಾ ಆ ರೀತಿ ಇತ್ತ, ನನ್ಗೆ ಗೊತ್ತಿರಲಿಲ್ಲ, ಈ ರೀತಿ ಹೇಳ್ದೆ ನಾನು ಅಂತ ಹೇಳ್ಬೇಕಾಗಿತ್ತು, ಡಿಫೆಂಡ್ ಮಾಡ್ಕೋಬೇಕಲ್ಲಿ. ಅದ್ ಬಿಟ್ಬಿಟ್ಟು ಅವ್ರನ್ನ ಅವಮಾನ ಮಾಡಿ ಕಳ್ಸೋದಲ್ಲ. ಅವ್ರ ಮಾತುಗಳ ಫಸ್ಟ್ ಆಫ್ ಆಲ್
ಯಾರಾದ್ರೂ ಹೇಳ್ತಾರೆ ಅಂದ್ರೆ ಅದನ್ನ ಕೇಳೋ ಒಂದು ವ್ಯಕ್ತಿತ್ವ ಇರ್ಬೇಕು ನಮಗೆ. ಲಿಸನ್ ಕೇಳೋ ವ್ಯಕ್ತಿ ದೊಡ್ಡವರಾಗ್ತಾರೆ ಅಂತ ನೋಡಿ, ಆ ರೀತಿ ಕೇಳೋ ಒಂದು ಮನಸ್ಥಿತಿ ಇರ್ಬೇಕು ನಮ್ಗೆ. ಕೇಳೋ ಸ್ಥಿತಿನೇ ಇರಲಿಲ್ಲ ತ್ರಿವಿಕ್ರಮು ಅಷ್ಟೇನೆ. ನೀವು ಪಂಚ್ ಮಾಡ್ಬೇಕಾದ್ರೆ ಅಷ್ಟೆಲ್ಲ ಮಾತಾಡ, ನೀವು ಅದನ್ನೇ ಮಾತಾಡಬೇಕಾಗಿತ್ತು. ನೀವು ನನ್ನ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನಗೆ ನಿಮ್ಮ ಮೇಲೆ ಇದ್ದ ಒಪಿನಿಯನ್ ಅದೇನೆ, ನಾನು ಅದನ್ನ ಅಲ್ಲಿ ಹೇಳಿದ್ದು, ನೀವು ತಗೊಂತಿರೋ ತಗೊಂಡೋ ನನಗೆ ಗೊತ್ತಿಲ್ಲ ಅಂತ ಡಿಫೈಂಡ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ನಿಧಾನಕ್ಕೆ ಹೋಗ್ರಿ, ಬಿದ್ದಿದ್ದೀರಾ, ತಲೆ ಸುರು ಬರುತ್ತೆ ಹಾಗೆ ಹೀಗೆ ಅಂತ ಸ್ವಲ್ಪ ಟಾಂಟ್ ಮಾತುಗಳು, ಒಂದು ಕಡೆ ಗೆಣಸುವ ಮಾತುಗಳು ಆಡೋದು ತುಂಬಾ ತಪ್ಪನಿಸ್ತು. ಇನ್ನು ಅದಾದ್ಮೇಲೆ ನಮ್ಮ ಇದು ಟಾಸ್ಕ್ ಶುರುವಾಗುತ್ತೆ. ಒಂದು ಟೀಮ್ ಸೆಲೆಕ್ಷನ್ ಅಂತ ಬರುತ್ತೆ. ಆ ಟೀಮ್ ಸೆಲೆಕ್ಷನ್ ಅಲ್ಲಿ ಆಲ್ರೆಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಅದು 1 hour ಕ್ಲೀನಿಂಗ್ ಕೊಟ್ಟಿದ್ರಲ್ಲ, ಕ್ಲೀನ್ ಮಾಡ್ಬೇಕಂತೇಳಿ. ಆ ಕ್ಲೀನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದಾರೆ, ರಜತ್ ಅವರ ಕೆಲಸನೇ ಮಾಡಲ್ಲ. ಅಂತದ್ರಲ್ಲಿ ಎಲ್ಲ ಹೋಗ್ಲಿ ಅಂತ ತುಂಬಾನೇ ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಮಾಡ್ತಾ ಇದ್ರು ಕೆಲಸ ಎಲ್ಲರೂ. ಅಂತದ್ರಲ್ಲಿ ಇವರು ಈಗ ಬಿಗ್ ಬಾಸ್ ಟಾಸ್ಕ್ ಬ್ರಜರ್ ಆಗಿದೆ. ಬಜರ್ ಆದ್ಮೇಲೆ ಅವ್ರ ಮನೆ ಕೆಲಸ ಅವ್ರು ಮಾಡ್ಕೋಬೇಕು ತಾನೆ. ಅವ್ರ ಮನೆ ಕೆಲಸ ನೀಟ್ ಆಗಿದೆ, ತುಂಬಾ ಚೆನ್ನಾಗ್ತಾನೆ. ಅದ್ ಬಿಟ್ಬಿಟ್ಟು ಹೋಗಿ ಕುತ್ಕೊಂತಾರೆ. ಅದಕ್ಕೆಲ್ಲ ಹೊಟ್ಟೆ ಉರುತ್ತೆ ತ್ರಿವಿಕ್ರಮ್ ಅವರು ಅಂತ ಹೇಳಿದೆ. ನಾನು ಮೊದಲೇ ಹೇಳಿದೆ, ತ್ರಿವಿಕ್ರಮ್ ಅವರು ಅವ್ರ ಹತ್ರ ಏನದು ಕಾಂಪ್ರಮೈಸ್ ಆಗಿ ಮಾತಾಡೋದು ಯಾಕೆ, ನಿಧಾನ ಮಾತಾಡೋದು ಯಾಕೆ, ಬಾರ ಎಲ್ಲರ ಕೆಲಸ ಮಾಡ್ತಾರೆ ನೀನು ಮಾಡು ಅನ್ಬೋದಲ್ಲ. ಆ ರೀತಿಯಲ್ಲ ಕಂಫರ್ಟ್ ಝೋನ್ ಅಲ್ಲಿ ಹೊಟ್ಟೆ ಇರುತ್ತೆ, ನೀನು ಮಾಡಲ್ಲ ಹಾಗೆ ಅನ್ನೋದು ಯಾಕೆ. ಇನ್ನು ಅದಾದ್ಮೇಲೆ ಅದೇ ಟೈಮಲ್ಲೇನೆ ಗೌತಮಿ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ, ಮಂಜನೆಲ್ಲ ಕೆಲಸ ಮಾಡ್ತಿರ್ತಾರೆ. ಬಟ್ ಇವರು ಕುತ್ಕೊಂಡಿರೋ ಕಾರಣ ಒಂದು ಟಾಂಟ್ ಬರುತ್ತೆ, ಅಲ್ಲಿ ಮಾಡು ಇಲ್ಲಿ ಮಾಡು ಅಂತ. ಬಟ್ ಅವ್ರು ಏನಂತಾರೆ ಅಂದ್ರೆ, ಬರೀ ನಾಟಕ ಮಾಡ್ಕೊಂಡ್ ಬಂದ್ಬಿಟ್ರೆ 12 ವಾರ ಹಾಗೆ ಈಗ ಅಂತ ಶುರು ಮಾಡಿದ್ರು ರಜತ್ ಅವರೇ. ಯಾಕಂದ್ರೆ ಅಲ್ಲಿ ಮಂಜಣ್ಣ ಕೆಲಸ ಮಾಡೋಂತ ಕಾರಣದಿಂದ ಗೌತಮಿ ಅವರಿಗೆ ಇವರು ತ್ರಿವಿಕ್ರಮ್ ಅವ್ರು ಹೇಳಿದ್ರು, ಕ್ಯಾಪ್ಟನ್ ಅರ್ಥ ಆಯ್ತಾ ಅಂತ. ಆ ಟೈಮಲ್ಲಿ ಬರೀ ಹಿಂಗೆ ಬೇರೆ ಡೈಲಾಗ್ ಹೊಡ್ಕೊಂಡು ಬಂದ್ಬಿಟ್ರೆ ಕೆಲಸ ಮಾಡೋದಿಲ್ಲ ಹಾಗೆ ಈಗ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಟಾಂಟ್ ಆಗುತ್ತೆ. ಟಾಂಟ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಮಾತಿಗೆ ಮಾತು ಬಂದಾಗ ನಮ್ಮ ಗೌತಮಿ ಅವರು ಕ್ಲೀನ್ ಮಾಡ್ತಾ ಇರ್ತಾರೆ, ಅದು ತಗೊಂಡೋಗಿ ಪಿಲ್ಲೋ ಹಾಕ್ತಾರೆ. ಬಟ್ ಅವರು ಮುಖದ ಮೇಲೆ ಎಸೆಯಲ್ಲ, ಸೈಡ್ಗೆ ಹಾಕ್ತಾರೆ ಅನ್ಸುತ್ತೆ ನನ್ನ ಪ್ರಕಾರ. ಸೈಡ್ಗೆ ಹಾಕಿದ್ರು, ಹಿಂಗ್ ಕೈ ಇಟ್ಟಿದ್ರಲ್ಲ, ಅವ್ರ ಕೈ ಟಚ್ ಆಗುತ್ತೆ. ಆ ಕೈ ಟಚ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ಅವ್ರು ನನಗೆ ಟಚ್ ಮಾಡ್ತೀಯ ಅಂತೇಳಿ ಅಲ್ಲಿ ಆಯ್ತಲ್ಲ, ಅಲ್ಲಿಗೆ ಬಿಟ್ಟಿದ್ರೆ ಒಂದ್ ಸ್ವಲ್ಪ ನೀವು ಇನ್ನೂ ಚೆನ್ನಾಗಿರೋದು ವ್ಯಕ್ತಿತ್ವದಲ್ಲಿ. ನೀವು ತಗೊಂಡೋಗಿ ಹುಡುಗಿ ಮೇಲೆ ಎಸ್ತಲ್ಲ ಗುರು, ಏನ್ ಮಾರಾಯ ನೀನು, ಇಷ್ಟೇನಾ? ಯಾಕಂದ್ರೆ ಹೌದು ಸರಿನೇ, ಬಟ್ ಅವರು ಟಾರ್ಗೆಟ್ ಮಾಡಿ ಎಸ್ತಿಲ್ಲ, ಅದು ಸೆಕೆಂಡ್ರಿ. ಬಟ್ ನೀವು ಎಸ್ತಿರಲ್ಲ, ಹೋಗಿ ಮುಖದ ಮೇಲೆ ಹಿಂಗ್ ಬಾಡಿ ಮೇಲೆ ಎಸ್ತಿರಲ್ಲ ಪಿಲ್ಲೋ ತಗೊಂಡು, ಅಲ್ಲಿ ನಿಮ್ಮ ವ್ಯಕ್ತಿತ್ವ ಏನಂತ ಕಾಣುತ್ತೆ. ಹುಡುಗಿಯರ ಹತ್ರ ಬಿಹೇವ್ ಮಾಡೋದು ಹಂಗೇನಾ ಅಂತ. ನಿಮಗೆ ಅವ್ರ ಮಕ್ಕದ ಮೇಲೆ ಎಸಿದ್ರೆ ಅದು ತಪ್ಪಾಗ್ತಿತ್ತು. ಮಕ್ಕದ ಮೇಲೆ ಎಸಿ ಸುಮ್ಮನೆ ಇದ್ದಿದ್ರೆ ವಾರದ ಪಂಚಾಯತಿಲಿ ನಿಮ್ಗೆ ಇನ್ನೂ ಒಳ್ಳೆ ಕ್ರೆಡಿಟ್ ಸಿಗೋದು. ನೀವು ತುಂಬಾ ಚೆನ್ನಾಗಿದ್ರಿ, ತುಂಬಾ ಇದು ತಗೊಂಡ್ರಿ ಅಂತೇಳಿ ನೀವು ಅದೇ ತರ ರಿಯಾಕ್ಟ್ ಮಾಡಿದ್ರೆ ನಿಮ್ಗೂ ಅವ್ರಿಗೆ ವ್ಯತ್ಯಾಸ ಏನಿರುತ್ತೆ. ಆ ರೀತಿ ಆದಾಗ ನನಗೆ ಅನ್ಸಿದ್ದು ರಜತ್ ಅವರು ದೊಡ್ಡ ತಪ್ಪೇ ಅನ್ಸುತ್ತೆ ಆ ವಿಷಯದಲ್ಲಿ ಖಂಡಿತವಾಗ್ಲು. ಇನ್ನೆಲ್ಲ ಅದಾದ್ಮೇಲೆ ಮನೆ ಅಂತ ಬಂದ್ಮೇಲೆ ಆಡ್ಲೇಬೇಕು, ಮನೆ ಅಂತ ಬಂದ್ಮೇಲೆ ಕ್ಲೀನ್ ಮಾಡ್ಲೇಬೇಕು. ಅದ್ ಬಿಟ್ಬಿಟ್ಟು ಮಾಡೋದು 8 ಕೆಲಸ, ಮಾತಾಡೋದು ರೂಪಾಯಿ ಕೆಲಸ. ಅಂದ್ರೆ ಅವರು ಕೆಲಸ ಮಾಡೋದು 8 ಮಾತಾಡೋದು ₹1. ಆ ರೀತಿ ಮಾತಾಡ್ತಾರೆ. ತುಂಬಾ ದುರಹಂಕಾರದ ಮಾತುಗಳು ಮಾತಾಡ್ತಾರೆ. ಖಂಡಿತವಾಗ್ಲು ಎಲ್ಲರಿಗೂ ಅದನ್ನೇ ಹೇಳ್ತಾರೆ, ಗುರು ನೀವೇನ್ ಆಡ್ತಾ ಇದೀರಾ, ಇವನ್ ಏನ್ ಆಡ್ತಾ ನನ್ಗೆ ಗೊತ್ತಿಲ್ಲ ಅಂತ ಕಮೆಂಟ್ಸ್ ಗಳು ತುಂಬಾ ಬರ್ತಾ ಇದೆ. ಆದ ಕಾರಣ ಯಾರ್ಯಾರ ಆಟ ಅವ್ರು ಆಡ್ತಾ ಇದಾರೆ, ಯಾರ್ಯಾರ ಆಟ ಇವ್ರು ಆಡ್ತಾ ಇದಾರೆ. ಅದ್ ಬಿಟ್ಬಿಟ್ಟು ನೀವು ಪ್ರತಿ ಸಲನು ನಾನೇ ಗ್ರೇಟು, ನಾನೇ ಸುಪ್ರಿಯರು, ನಾನೇ ಹೀರೋ, ನಾನೇ ಎಷ್ಟು ಸಲ ನಾನೇ ಅಂತಾರೆ ಗುರು ನೀವು. ಆ ರೀತಿ ಆಗ್ತಾ ಇತ್ತು. ಇನ್ನು ಟೀಮ್ ಸೆಲೆಕ್ಷನ್ ಬರುತ್ತೆ. ಈ ಸೆಲೆಕ್ಷನ್ಸ್ ಎಲ್ಲ ಇಷ್ಟೆಲ್ಲ ಆಗಿರುತ್ತಾನೆ, ಗಲಾಟೆ ಎಲ್ಲ ಮಾಡ್ಕೊಂಡಿರ್ತಾರೆ, ವಾರ ಆಗಿರುತ್ತೆ, ಆರ್ಗ್ಯುಮೆಂಟ್ ಆಗಿರುತ್ತೆ. ಇನ್ನು ಅವ್ರ ಟೀಮ್ಗೆ ಹೋಗಿ ಕೇಳಕ್ ಮುಖನೇ ಇಲ್ಲ. ನನ್ಗನ್ಸಿ ಮಟ್ಟಿಗೆ ಇದಾದ್ರೂ ಅದೆಲ್ಲ ಆದ್ರೂ ಟಾರ್ಗೆಟ್ ಅವೆಲ್ಲ ಮಾತಾಡ ಮೇಲೂ ಕೂಡ ನೀವು ಹೋಗಿ ಮಂಜಣ್ಣನ ಗೌತಮಿನ ಕೇಳಿದ್ರೆ ಗೌತಮಿ ಬರಲ್ಲ ಬಿಡಿ, ಬಟ್ ಮಂಜಣ್ಣ ಬರ್ತದೆ ನಿಮ್ ಟೀಮ್ಗೆ. ಖಂಡಿತವಾಗ್ಲು ಮಾತಾಡಿದ್ರೆ ಆಡಿದ್ರೆ ಚಾನ್ಸಸ್ ಇತ್ತೇನೋ, ಬಟ್ ನೀವು ಅವ್ರ ಹತ್ರ ಕೇಳಕ್ಕೆ ಹೋಗಲ್ಲ ಗುರು. ಧನರಾಜ್ ಅವ್ರನ್ನ ಮತ್ತೆ ಹನುಮಂತ್ ಅವ್ರನ್ನ ಕೇಳ್ಕೊಂತೀರಾ, ಮೋಕ್ಷಿತ್ ಅವ್ರನ್ನ ಕೇಳ್ತೀರಾ, ಐಶ್ವರ್ಯವ್ರನ್ನ ಕೇಳ್ತೀರಾ, ಮುಗಿದ ಕತೆ ಬಗರ್ದೋಯ್ತು. ಬಟ್ ತ್ರಿವಿಕ್ರಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರನ್ನು ಕನ್ಸಿಡರ್ ಮಾಡ್ತಾರೆ. ನನ್ಗನ್ಸಿತ್ತು ಆ ಎಪಿಸೋಡ್ ನೋಡಿದ್ದು ಹನುಮಂತ್ ಅವ್ರನ್ನ ಮತ್ತು ಧನರಾಜ್ ಅವ್ರನ್ನ ಅವ್ರು ಕನ್ಸಿಡರ್ ಮಾಡ್ಲಿಲ್ಲ. ಮೋಕ್ಷಿತ್ ಅವ್ರ ಹತ್ರ ಹೋಗಿದ್ರು, ಐಶ್ವರ್ಯ ಹತ್ರ ಹೋಗ್ಲಿಲ್ಲ. ಬಟ್ ಎಲ್ಲ ಒಂದು ಗುಡ್ ಮೂವ್ ಅಂತ ಹೇಳ್ಬೋದು. ಕೊನೆಗೆ ಟಾಸ್ಕ್ ಶುರುವಾಗುತ್ತೆ. ಟಾಸ್ಕ್ ಅಲ್ಲ ಬಾಬಾ ಏನ್ ಆಟ ಗುರು, ಖಂಡಿತವಾಗ್ಲು ಎಷ್ಟೊಂದು ಚೆನ್ನಾಗಿತ್ತು ಆಟ ಅಂದ್ರೆ, ನೀಟಾಗಿ ಯಾವುದೇ ಒಂದು ಪಾಯಿಂಟ್ ಆಫ್ ವ್ಯೂ ಗೆಲ್ಲಕ್ಕಾಗ್ಲಿಲ್ಲ ಅವ್ರಿಗೆ. ನಮ್ಮ ಯಾರು ಕರ್ನಾಟಕ ಕದರ್ ಟೀಮ್ಗೆ ಮತ್ಲಬ್ ಇವ್ರಿಗೆ ನಮ್ಮ ರಜತ್ ಅವ್ರ ಟೀಮಿಗೆ ಗೆಲ್ಲಕ್ಕೆ ಆಗ್ಲಿಲ್ಲ. ಆ ರೀತಿ ಆಗಿತ್ತು. ಎಲ್ಲ ಟಾಸ್ಕ್ ಅಲ್ಲೂ ನೀಟಾಗಿ ಗೆದ್ಕೊಂಡು ಬರ್ತಾ ಇದ್ರು. ಅದ್ರಲ್ಲೂ ಎಕ್ಸಲೆಂಟ್ ಆಡಿದವರು ನಮ್ಮ ಭವ್ಯಗೌಡ ಮತ್ತು ಗೌತಮಿ ಜಾಧವ್ ಅವರು ತುಂಬಾ ಅಂದ್ರೆ ತುಂಬಾ ನೀಟಾಗಿ
ಯಾವುದೇ ಕಾರಣಕ್ಕೂ ಬಿಡಲನ್ನ ಹಾಗೆ ಇದು ಟಾಸ್ಕ್ ಆಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು. ಮತ್ತೆ ಮೊದಲೇದಾಗಿ ಇವ್ರು ರಜತ್ ಧನರಾಜ್ ಅವ್ರು ಹೋಗಿದ್ರು. ಆ ಟೈಮಲ್ಲಿ ಇವ್ರು ತ್ರಿವಿಕ್ರಮ್ ಅವರು ಮತ್ತೆ ನಮ್ಮ ಮಂಜಣ್ಣ ಹೋಗಿದ್ರು. ಎಲ್ಲನ್ನ ಸರಿಸಾಟ ಇದೆಯಾ? ತುಂಬಾ ಫಿಟ್ನೆಸ್ ಇದಾರೆ ಇಬ್ರು. ರಜತ್ ಅವರು ಟೊಳ್ಳು ಅಂತ ತೋರ್ಸ್ಕೊಂಡ್ರ ಅಂದ್ರೆ ಅವ್ರು ಕೇವಲ ತ್ರಿವಿಕ್ರಮ್ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಾಗೆ ಸರಿ ಹೋಗ್ತಾ ಇದ್ರು. ಆ ಟೈಮಲ್ಲಿ ಮಂಜಣ್ಣ ತಂದ್ ಬಾಳೆಲ್ಲ ಇಲ್ಲ ಕಡೆ ಆಗ್ತಾ ಇದ್ರು. ಇನ್ನ ಫಸ್ಟ್ ಗೋಲ್ ಹಾಕಕ್ ಆಗ್ಲಿಲ್ಲ ಬೊಫೆಗೌಡ ಅವರಿಗೆ. ಸೆಕೆಂಡ್ ಟೈಮ್ ತ್ರಿವಿಕ್ರಮ್ ಅವರು ಆಡ್ಲಿಲ್ಲ. ಬಟ್ ನೆಕ್ಸ್ಟ್ ಮಾತ್ರ 4 ಗೋಲ್ ಹಾಕಿದ್ರು. ಅಲ್ಲೇ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ಸಲ ಪ್ರೂವ್ ಮಾಡ್ಕೊಂಡ್ರು ನಮ್ಮ ತ್ರಿವಿಕ್ರಮ್ ಅವರು. ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಆಕ್ಟಿವ್ ಆಗ್ತಾರೆ. ಅದ್ರಲ್ಲಿ ಐಶ್ವರ್ಯ ಅವರು ತುಂಬಾ ಇದಾಗ್ತಾ ಇತ್ತು. ತುಂಬಾ ಲೋ ಅಂದ್ರೆ ತುಂಬಾ ಲೋ ಇದ್ರು. ಮೋಕ್ಷಿತ್ ಅವರು ಕೂಡ ಅಷ್ಟೊಂದೇ ಡಿಫೆಂಡ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಇವರಿಬ್ರು ಲೀಲಾಜೋಲವಾಗಿ ಟಾಸ್ಕ್ ಆಡ್ತಾ ಇದ್ರು. ಈಜಿಯಾಗಿ ಟಾಸ್ಕ್ ಆಡ್ತಾ ಇದ್ರು. ನನಗೂ ಗೌತಮ್ ಈ ರೀತಿ ಟಾಸ್ಕ್ ಆಡ್ತಾರೆ ಅಂತ ಗೊತ್ತಿರಲಿಲ್ಲ. ನೀಟಾಗಿ ಕ್ಲಿಯರ್ ಕಟ್ ಆಗಿ ಟಾಸ್ಕ್ ಆಡಿದ್ರು. ಆ ರೀತಿ ಇತ್ತು ನಿನ್ನೆ ಎಪಿಸೋಡ್ ನೋಡಿದಾಗ. ನನಗೆ ಟೋಟಲ್ ಆಗಿ ನಿನ್ನೆ ಎಪಿಸೋಡ್ ನೋಡಿದಾಗ ಅನ್ಸಿದ್ದು ಒಂದೇ, ಬೊಬ್ಬೆಗೌಡ ಆ ರೀತಿ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ಅದಾದ್ಮೇಲೆ ಗೌತಮಿ ರಜತ್ ಅವರ ಇಬ್ಬರಲ್ಲಿ ಯಾರು ಸರಿ ಅಂತ ಬರೋದಾದ್ರೆ ರಜತ್ ಅವರು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು. ಗೌತಮಿ ಅವರು ಆ ರೀತಿ ಮಾಡಿದ್ರು. ಅಲ್ಲಿಗೆ ಮಾತಾಡಿ ಸುಮ್ಕಿದ್ರೆ ನೀವು ವ್ಯಕ್ತಿತ್ವ ದೊಡ್ಡ ಆಗ್ತಾ ಇದ್ರಿ. ಬಟ್ ಅದೇ ಪಿಲ್ಲ ತನ್ನ ಮಕ್ಕಳ ಮೇಲೆ ಎಸಿತಾರೆ ನೋಡಿ, ಅವ್ರ ಮೇಲೆ ಎಸಿತಾರೆ ನೋಡಿ, ಅದು ತುಂಬಾ ಎಲ್ಲ ತಪ್ಪು ಅನ್ಸ್ತು ನನಗನ್ಸಿದ್ದು ಎಪಿಸೋಡ್ ನೋಡಿದಾಗ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ನಿನ್ನೆ ಎಪಿಸೋಡ್ ಯಾರಿದ್ರು, ಯಾರು ಸರಿಯಾಗಿ ಆಡಿದ್ರು, ಯಾರು ಸರಿಯಾಗಿ ಆಡಲಿಲ್ಲ, ಯಾರ ವ್ಯಕ್ತಿತ್ವ ಏನ್ ತೋರಿಸ್ಕೊಂಡ್ರ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.